ಪ್ರೇಮಿಗಳು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಎರಡನೇ ಅತ್ಯಂತ ಪ್ರಮುಖವಾದ ಮುಖ್ಯ ಅತಿಥಿ ಶ್ರೀ ಹುಡೇದ್ ಗುರುಬಸವರಾಜ್ ಅವರು BSSN ಅಧ್ಯಕ್ಷರು ಹಾಗೂ ಅದೇ ರೀತಿ ಶ್ರೀ ಚಿತ್ರಪಳ್ಳಿ ದೇವೇಂದ್ರಪುರ ಅವರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ವಾಲ್ಮೀಕಿ ಅದೇ ರೀತಿ ನಿಮ್ಮ ತರಗತಿಯ ಗುರುಗಳಾದಂತಹ ಸರ್ವಮಂಗಳ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತಂದು ನಾವು ಮಾಡಿದ್ದೇವೆ. ಆ ಚಾರಿಟಬಲ್ ಟ್ರಸ್ಟ್ ಮಾಡೋ ಉದ್ದೇಶ ಏನಂದರೆ ನಮ್ಮ ಕೈಲಾದಷ್ಟು ಸ್ವಲ್ಪ ಸಮಾಜ ಸೇವೆ ಮಾಡೋ ಉದ್ದೇಶದಿಂದ ನಾವು ಇಲ್ಲಿ ಚಾರಿಟಬಲ್ ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ. ನಾವು ಈ ಚಾರಿಟಬಲ್ ಟ್ರಸ್ಟ್ ಮಾಡಿ ಅನೇಕ ಸಾಮಾಜಿಕ ಕಳೆದ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾವೊಂದು 8-10 ವರ್ಷದಿಂದ ಒಂದು 500 ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡಿಸಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಸಹ ಯಶಸ್ವಿಯಾಗಿದೆ. ಆಮೇಲೆ ಅನೇಕ ಮತ್ತೆ ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು, ಕಬಡ್ಡಿ ಟೂರ್ನಮೆಂಟ್ಗಳಿರ್ಬೋದು, ಆಮೇಲೆ ಧಾರ್ಮಿಕ ಸಂಸ್ಥೆ ಭಾಳ ನಾವು ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಭಾಳ ಇದು ಮಾಡಿದ್ದೇವೆ. ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಕೊಟ್ಟೇಶ್ವರ ದೇವಸ್ಥಾನ ಐತಿ, ಅದನ್ನು ಸಹ ನಿರ್ಮಾಣ ಮಾಡಿದ್ದೀವಿ. ಮತ್ತು ಪಂಚರಂಗ ದೇವಸ್ಥಾನಕ್ಕೆ 3 ಲಕ್ಷ ರೂಪಾಯಿ ಸಹ ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಕೊಟ್ಟಿದ್ದೇವೆ. ಅದೇ ರೀತಿ ಮೊನ್ನೆ ಹಿಂದಿನ ವರ್ಷ ನಮ್ಮ ಕೊಟ್ಟೇಶ್ವರ ದೇವಸ್ಥಾನದ ಕೊಟ್ಟೂರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಮುಂದೆ ಮೇಲ್ಛಾವಣಿ ಹಾಕೋದ್ರ ಮೂಲಕ ಅಲ್ಲಿ ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮೇಲ್ಛಾವಣಿಯನ್ನು ಹಾಕಿಸಿ ನಮ್ಮ ಚಾರಿಟಬಲ್ ಟ್ರಸ್ಟ್ ಒಂದು ಕಾಣಿಕೆಯನ್ನು ದೇವರಿಗೆ ಸಲ್ಲಿಸಿದ್ದೀವಿ. ಅದರಲ್ಲಿ ಈ ವರ್ಷ ಏನಂದರೆ ನಾವು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ SSLC ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡಿಕೊಂಡು ನಾವು ನಿನ್ನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಂಡತ್ವದಲ್ಲಿ ನಿನ್ನೆ ಜೂನಿಯರ್ ಕಾಲೇಜಲ್ಲಿ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ಪೈಲಟ್ ಪ್ರೋಗ್ರಾಮ್ ಆಗಿ ಮಾಡಿದ್ದೇವೆ. ಈಗ ಎಲ್ಲ ಸ್ಕೂಲಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಇದು ಒಂದು ನಮ್ಮ ಸಮಾಜ ನಮ್ಮ ಪ್ರಸ್ತುತಿಯಿಂದ ನಿಮಗೆಲ್ಲರಿಗೆ ಒಂದು ಕಿರು ಕಾಣಿಕೆ ನಾವು ಒಂದು ಕಿರು ಕಾಣಿಕೆ ಅಂತ ಅವ್ರನ್ನ ಸ್ವೀಕರಿಸಬೇಕು. ಮುಂದೆ ನಿಮಗೆ ವಿದ್ಯಾಭ್ಯಾಸಕ್ಕೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ನಿಮ್ಮ ದೇವರು ಒಳ್ಳೇದು ಮಾಡಲಿ. ಇವತ್ತಿನ ಈ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ನಮಗೆ ಆಸಕ್ತಕ್ಕಂಥ ಹಿರಿಯರು, ನನ್ನ ಗುರುಗಳು, ಮಾರ್ಗದರ್ಶಕರು ಶ್ರೀ ಅಟಿ ತೋಟೇಶ್ ಅವರೇ ಹಾಗೂ ಆತ್ಮೀಯರು, ನನ್ನ ಯಾವತ್ತೂ ಮಾರ್ಗದರ್ಶಕರು ಹುಡೇದ ಗುರುಬಸವರಾಜ್ ಅವರೇ, ನನ್ನ ದೇವೇಂದ್ರಪ್ಪನವರೇ, ನಿಮ್ಮ ತರಗತಿ ಶಿಕ್ಷಕರಾದಂತಹ ಸರ್ವಮಂಗಳ ಜಗದೀಶ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ಮುದ್ದು ಮಕ್ಕಳು, ನಾನು ಪದೇ ಹೇಳ್ತಾ ಇರ್ತೀನಿ, ಎಥಿಕ್ಸ್ನಲ್ಲಿ ಒಂದು ಮಾತಿದೆ, ನೀತಿಯನ್ನು ಅರಿತರೆ ಸಾಲದು ಅದನ್ನು ಆಚರಣೆಗೆ ತರಬೇಕು. ಕಲೆ ಎಲ್ಲರನ್ನ ಹುಡುಕಿಕೊಂಡು ಬರುತ್ತೆ, ಆದರೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತೆ. ಅಂಥವರಲ್ಲೇ ನಮ್ಮ ತೋಟೇಶ್ ಫ್ಯಾಮಿಲಿಯವರು ಒಬ್ಬರು. ನಮ್ಮಲ್ಲಿ ಸಾಕಷ್ಟು ಶ್ರೀಮಂತಿಕೆ ಇರುತ್ತೆ, ಕೊಡೋ ಮನಸ್ಸುಗಳಿರಲ್ಲ. ಅಂತ ಕೆಲವು ವಿರಳ ಮನಸ್ಸುಗಳು ಈ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಬಹಳಷ್ಟು ಶಿಕ್ಷಣ ಪ್ರೇಮಿಗಳು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ, ಸಮಾಜಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲವೊಬ್ಬರು ಇರ್ತಾರೆ. ಅಂಥವರಲ್ಲಿ ನಮ್ಮ ಅಕ್ಕಿಗೆ ಫ್ಯಾಮಿಲಿಯವರು ಒಬ್ಬರು. ಅವರು ನಮ್ಮ ಈ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಕ್ಕಿ ಫ್ಯಾಮಿಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ, ಬರೀ ಒಂದು ಶಿಕ್ಷಣ ಕ್ಷೇತ್ರ ಅಲ್ಲ, ಬಹಳಷ್ಟು ರಂಗಗಳಲ್ಲಿ, ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರ ಅನುಪಮ ಸೇವೆಯನ್ನು ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸಮಾಜ ಸೇವೆಯನ್ನು ಏನು ಹೇಳ್ತಾ ಇದ್ದೇವಲ್ಲ, ಅಂತಹ ಸಮಾಜ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಫ್ಯಾಮಿಲಿ ನೋಡಿ. ಅವರ ಮನಸ್ಸುಗಳು ಹೇಗಿದೆ ಅಂತ ಹೇಳಿದರೆ, ಈ 10ನೇ ತರಗತಿ ಮಕ್ಕಳಲ್ಲಿ ಅದು ಬಡವರಿರ್ಬೋದು, ಶ್ರೀಮಂತರು, ಮಕ್ಕಳಲ್ಲಿ ಓದುವಾಗ ಬಡ ಶ್ರೀಮಂತ ಅನ್ನೋ ಭೇದ ಭಾವಗಳು ಇರಲ್ಲ.
ಪ್ರಾಡಕ್ಟ್ಸ್ ವಿತರಣೆ ಮಾಡಬೇಕು. ಆ ಮೂಲಕ ಅವರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಇದು ಒಂದು ಈ ಸೇವೆ ಮೂಲಕ ಅವರ ಭವಿಷ್ಯ ರೂಪಿಸಿದ್ದೇ ಆದರೆ ಖಂಡಿತ ಅವರ ಮುಂದಿನ ಬಾಳು ಭವಿಷ್ಯ ಅವರಿಗೆ ಉಜ್ವಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಈ ಒಂದು ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಮಕ್ಕಳ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ ನಾನು ಅಕ್ಕಿ ತೋಟೇಶಣ್ಣನವರಿಗೆ ಮತ್ತು ಚಾರಿಟಬಲ್ ಟ್ರಸ್ಟ್ನವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತೆಗ್ದೀನಿ ಸರ್, ಎರಡು